ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನು ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಬೇಕು ಮತ್ತು ಅದಕ್ಕಿರ್ತಕ್ಕಂತಹ ಪ್ರೊಸೀಜರ್ಗಳು ಏನು ಅಂತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೂ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ರಿನ್ಯೂವಲ್ ಅಂತ ಅದು ಹೇಳ್ಬೇಕಾದ್ರೆ ಈ ರೀತಿ ಆಪ್ಷನ್ ಬರುತ್ತೆ ನಿಮ್ಗೆ. ಇಲ್ಲಿ ತೋರಿಸ್ತೇನೆ ಇದು ಯಾವ ರೀತಿ ಬರುತ್ತೆ ಅಂತ ಮುಂದೆ. ಸೊ ನೀವು ಬಳಸ್ತಕ್ಕಂತಹ ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ಏನ್ ಮಾಡ್ಬೇಕು, ನೀವು SSP ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಕಾಣಿಸುತ್ತೆ ನಿಮ್ಗೆ. ಅಲ್ಲಿ SSP ಅಂತ ಮೊದಲ ಆಪ್ಷನ್ ಏನ್ ಕಾಣುತ್ತೆ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಫಸ್ಟ್ ಆಪ್ಷನ್ ಅಲ್ಲಿ ಮಾಡ್ಕೊಂಡಾಗ ಈ ರೀತಿ ನಿಮ್ಗೆ SSP ಒಂದು ಹೋಮ್ ಪೇಜ್ ನಿಮ್ಗೆ ಕಾಣಿಸುತ್ತೆ ಇಲ್ಲಿ. ಸೊ ನಂತರ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಇದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಇದು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಇದು ಕೆಳಗೆ ಕಾಣುತ್ತೆ ನೋಡ್ರಿ. ಇಲ್ಲಿ 24-25ನೇ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಅಂದ್ರೆ ಆಲ್ರೆಡಿ ನೀವು ಅಕೌಂಟ್ ಇರೋರು ಮತ್ತು ಲಾಗಿನ್ ಮಾಡ್ಕೊಳ್ಬೇಕಾದಂತಹ ಹಳೆಯ ವಿದ್ಯಾರ್ಥಿಗಳು ಅಂದ್ರೆ ಹೋದ ವರ್ಷದ ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಪೇಜ್, ಲಾಗಿನ್ ಪೇಜ್ ಅಂತೇಳಿ. ನಿಮ್ಗೆ ಸ್ಟೂಡೆಂಟ್ ಲಾಗಿನ್ ನಂಬರ್ ಅಂದ್ರೆ ಗೊತ್ತಿರ್ಬೇಕಾಗತ್ತೆ. ಇಲ್ಲಿ ಯೂಸರ್ ID ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನಾವು ಕಳೆದ ವರ್ಷ ಆಚೆ ವರ್ಷ ಏನ್ ಮಾಡ್ತಾ ಇದ್ವಿ, SSP ಯ ಒಂದು 9 ಸಂಖ್ಯೆಯ ನಂಬರ್ ಅನ್ನ ಹಾಕಿದ್ರೆ ಅದು ತಗತಾ ಇದ್ದು ಯೂಸರ್ ID. ಬಟ್ ಈ ವರ್ಷದಿಂದ ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ನೀವು SSP ID ಅನ್ನ ಹಾಕ್ಬೇಕಾಗತ್ತೆ. ನಿಮ್ಗೆ ಒಂದು SSP ID ನಿಮ್ಗೆ ಗೊತ್ತಿಲ್ಲ, ನಿಮ್ ಮಗುವಿಂದು ಸ್ಯಾಟ್ಸ್ ನಂಬರ್ ಗೊತ್ತು ಅಂದ್ರೆ ಅದನ್ನ ಯಾವ ರೀತಿ ಕಂಡು ಹಿಡ್ಕೊಳ್ಬೇಕು ಅಂತ ನನಗೆ ನೀವು ಕಾಮೆಂಟ್ ಅಲ್ಲಿ ಏನಾದ್ರು ಇದು ಮಾಡಿದ್ರೆ ನಾನು ಅದನ್ನ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಯೂಸರ್ ID ಇದ್ದಲ್ಲಿ ನಿಮ್ಮ ಮಗುವಿನ ಒಂದು SSP ID ಅನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ಅದೇ ರೀತಿಯಾಗಿ ಪಾಸ್ವರ್ಡ್, ನೀವು ಏನು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿರ್ತೀರೋ ಕಳೆದ ವರ್ಷ ಅದನ್ನ ನೀವು ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಕ್ಯಾಪ್ಚಾ ಹಾಕ್ಬೇಕಾಗತ್ತೆ. ಒಂದು ವೇಳೆ ನಿಮ್ಗೆ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ನೀವು ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ಏನ್ ಮಾಡ್ಬೋದು, ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸ ಪಾಸ್ವರ್ಡ್ ಅನ್ನು ಇಲ್ಲಿ ಜನರೇಟ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಇಲ್ಲಿ ಕೆಳಗೆ ಕೂಡ ನೋ ಯುವರ್ SSP ID ಅಂತಿದೆಯಲ್ಲ. ಸೊ ನಿಮ್ಮ ಒಂದು ಮಗುವಿನ ಒಂದು SSP ID ಅನ್ನ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ತಿಳಿದುಕೊಳ್ಳಬಹುದು. ಸೊ ಇಲ್ಲಿ ನೋಡೋಣ ಯಾವ ರೀತಿ ರಿನ್ಯೂವಲ್ ಮಾಡಬೇಕು ಅಪ್ಲಿಕೇಶನ್ ಅಂತ. ಸೊ ಇದನ್ನ ಸ್ಟೂಡೆಂಟ್ ಲಾಗಿನ್ ಭರ್ತಿ ಮಾಡ್ಕೊಂಡು, ಸೊ ಈ ರೀತಿಯಾಗಿ ಸ್ಟೂಡೆಂಟ್ ಲಾಗಿನ್ SSP ID ಹಾಕೊಂಡು ಇಲ್ಲಿ ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾ ಕೆಳಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಅದನ್ನ ಯಾಸ್ ಇಟ್ ಈಸ್ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ. ಇಲ್ಲಿ ನಿಮ್ಗೆ ಸ್ಟೂಡೆಂಟ್ ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ಸ್ಟೇಟ್ ಪೋರ್ಟಲ್ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ಯು ಆರ್ ಕನ್ಸಿಡರ್ಡ್ ಆಸ್ ಎ ರಿನ್ಯೂವಲ್ ಸ್ಟೂಡೆಂಟ್ ಅಂಡ್ ಹೆನ್ಸ್ ಯು ನೀಡ್ ನಾಟ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಫಾರ್ ಫೈನಾನ್ಸಿಯಲ್ ಇಯರ್ 2024-25. ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೆಂಟ್ ಟು ಡಿಪಾರ್ಟ್ಮೆಂಟ್ ಫಾರ್ ವೆರಿಫಿಕೇಶನ್ ಅಂಡ್ ಶಾಂಕ್ಷನಿಂಗ್ ಅಂತಿದೆ. ಸೊ ಈ ರೀತಿಯಾಗಿ ನೀವು ಕಳೆದ ವರ್ಷ ಏನಾದರೂ ಸಕ್ಸಸ್ಫುಲ್ ಆಗಿ ಅರ್ಜಿ ಹಾಕಿದ್ರೆ ಸೊ ನೀವು ಇಲ್ಲಿ ಈ ರೀತಿ ಪಾಪ್ ಅಪ್ ಮೆಸೇಜ್ ಕಾಣಿಸುತ್ತೆ. ಸೊ ಇದು ಏನು ನಮ್ಗೆ ತಿಳಿಸ್ಕೊಡುತ್ತೆ ಅಂದ್ರೆ, ನಾವು SSP ಯಲ್ಲಿ ವೆಬ್ಸೈಟ್ ಅಲ್ಲಿ ಒಂದು ಬಾರಿ ಪ್ರೀ ಮೆಟ್ರಿಕ್ ಅರ್ಜಿಯನ್ನ ಸಲ್ಲಿಸಿದ್ರೆ ಪ್ರತಿ ವರ್ಷ ಇಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಆಟೋಮೆಟಿಕ್ ತಾನೇ ಜನರೇಟ್ ಆಗುತ್ತೆ ಆನ್ಲೈನ್ ಮೂಲಕ. ಸೊ ಇದನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಇಲ್ಲಿ ನಾವು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಕಾಣಿಸುತ್ತೆ, ಇಲ್ಲಿ ಓಕೆ ಅಂತ ಕೊಡ್ರಿ. ಇಲ್ಲಿ ಕೊಟ್ಟ ನಂತರ ಇಲ್ಲ ನಿಮ್ಗೆ ಆಪ್ಷನ್ ಕಾಣಿಸ್ತಾವೆ ಇಲ್ಲಿ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದ್ರೆ ನೀವು ಆಲ್ರೆಡಿ ಅಪ್ಲೈಡ್ ಆಗಿದೆ. ಇಲ್ಲಿ ಮತ್ತೆ ಅಪ್ಲೈ ಮಾಡಿದ್ರೆ ಅದು ಏನು ತಗೊಳ್ಳೋದಿಲ್ಲ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ. ಇದನ್ನ ನೀವು ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಇಲ್ಲಿ ಈ ವರ್ಷದ ಒಂದು ಅಕ್ನಾಲಜ್ಮೆಂಟ್ ನಿಮ್ಗೆ ಕಾಣಿಸುತ್ತೆ, ಮಗುವಿಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಕ್ನಾಲಜ್ಮೆಂಟ್ 2024-25 ಅಂತ. ಸೊ ಈ ವರ್ಷದ ಒಂದು ಅಕ್ನಾಲಜ್ಮೆಂಟ್ ನಿಮ್ಗೆ ಕಾಣಿಸುತ್ತೆ. ಸೊ ಇಲ್ಲಿ ಪ್ರಿಂಟ್ ಅನ್ನ ನೀವು ತೆಗೆದಿಟ್ಕೊಳ್ಬೇಕಾಗತ್ತೆ. ಪ್ರೀ ಮೆಟ್ರಿಕ್ ಅಲ್ಲಿ ವರ್ಷ ನೀವು ಅರ್ಜಿಯನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಒಂದು ಬಾರಿ ನೀವು ಏನಾದರೂ ಸಕ್ಸಸ್ಫುಲ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರೀ ಮೆಟ್ರಿಕ್ ಮುಗಿಯೋವರೆಗೂ ಕೂಡ ನೀವು ಯಾವುದೇ ರೀತಿಯಾದಂತಹ ಅರ್ಜಿಯನ್ನ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.